ಪುರಾಣ ಪ್ರಸಿದ್ಧ ಶ್ರೀ ಭಾರ್ಗವಪುರಿ ಕೋದಂಡ ರಾಮಚಂದ್ರ ಸ್ವಾಮಿ ಹಿರೇಮಗಳೂರು ದೇವಾಲಯವನ್ನು ಜಿಲ್ಲಾಡಳಿತ ಕಡೆಗಣಿಸಿ ದೇವಾಲಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸಲು ವಿಫಲವಾಗಿದೆ ಎಂದು ಹಿರೇಮಗಳೂರು ಗ್ರಾಮಸ್ಥರು ತಹಶೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ದೇವಾಲಯದ ಕಾಣಿಕೆ ಹುಂಡಿ ತೆರೆಯಲು ತಾಲೂಕು ಕಚೇರಿಯ ಸಿಬ್ಬಂದಿ ದೇವಾಲಯಕ್ಕೆ ಆಗಮಿಸಿದಾಗ ದೇವಾಲಯದ ಸಮಸ್ಯೆಗಳನ್ನು ಆಲಿಸದೆ ದೇವಾಲಯದ ಹುಂಡಿ ಮಾತ್ರ ಜಿಲ್ಲಾಡಳಿತಕ್ಕೆ ಬೇಕು, ದೇವಾಲಯದ ವ್ಯವಸ್ಥೆ ಹಾಗೂ ಭಕ್ತರ ಮೂಲಭೂತ ಅವಶ್ಯಕತೆಗಳಿಗೆ ಮಾತ್ರ ಸ್ಪಂದಿಸುವುದಿಲ್ಲ, ತಹಶೀಲ್ದಾರ್ ಇಲ್ಲಿಗೆ ಆಗಮಿಸಿ ಸಮಸ್ಯೆ ಬಗೆಹರಿಸಲು ಭರವಸೆ ನೀಡುವವರೆಗೂ ಸ್ಥಳ ಬಿಟ್ಟು ಕೊಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಆಲ್ಬಾರ ಇಲ್ಲಿ ಸಂತೋಷ್ ಮುಂದೆ ಬನ್ನಿ ಕ್ಯಾಮ್ರಾದಲ್ಲಿ ತೋರ್ಸಲ್ಲ ಬನ್ನಿ. ದೇವರ ಚೆನ್ನಾಗಿ ಏನೋ ಕಷ್ಟಪಟ್ಟು ಇರ್ತಿದ್ದೆ. ಯಾವಾಗ ಕಳ್ಳ ಅನ್ನೋ ಶಬ್ದ ಅವ್ರು ಮಾಡಿದ್ರು ನಾನು ಬಿಟ್ಟಿದ್ದೀನಿ. ದೇವ್ರ ಪರಿಸ್ಥಿತಿ ಹಿಂಗಿದೆ. ಲೈಟ್ ಹಾಕಿ ಇದಕ್ಕೆ ಮೊಬೈಲ್ ಹಾಕಿ ಬೂಸ್ ತಿಳ್ಕೊಂಡು ಕೂತಿದೆ. ಬೂಸ್ ತಿಳ್ಕೊಂಡು ಫೋಟೋ ತಗೊಂಬ. ದೇವ್ರ ಬೂಸಲ್ಲಿ ಹಿಡಿತಿದೆ ಅಂತ. ದೇವರಿಗೆ ಬೂಸಲ್ಲಿ ಹಿಡಿತಿದೆ. ಮುಜರಾಯಿ ಇಲಾಖೆ ಬುದ್ಧಿ ಹೇಳೋದು ಒಂದೇ, ಮುದುಕಿ ತುಟಿಗೆ ಲಿಪ್ಸ್ಟಿಕ್ ಹಚ್ಚೋದು ಒಂದೇ. ಆಯ್ತಾ? ನೋಡಿ ಎಷ್ಟೊಂದು ದೇವ್ರು ನೋಡಿ. ದೇವಾಲಯದ ಗೋಡೆಗಳು ಬಿರುಕು ಬಿಟ್ಟಿದ್ದು ಇಲ್ಲಿನ ಪೂಜಾ ಬಾವಿಗೆ ಚರಂಡಿ ನೀರು ಸೇರುತ್ತಿದ್ದು ಬಾವಿಯ ನೀರು ಉಪಯೋಗಿಸಲು ಸಾಧ್ಯವಾಗುತ್ತಿಲ್ಲ. ಹಿಂದಿನ ದೇವಾಲಯಕ್ಕೆ ಅಳವಡಿಸಿರುವ ವಿದ್ಯುತ್ ಸಂಪರ್ಕದಿಂದ ಪೂಜೆ ಮಾಡಲು ಅಡಚಣೆಯಾಗಿ ಭಕ್ತಾದಿಗಳು ಅಲ್ಲಿ ಪ್ರವೇಶ ಮಾಡಲು ಹಿಂಜರಿಯುತ್ತಿದ್ದಾರೆ. ದೇವಾಲಯದ ಕಾಂಪೌಂಡ್ ಬಿರುಕು ಬಿಟ್ಟಿದ್ದು ಪಾಚಿಯಿಂದಾಗಿ ಗೋಡೆ ಕೆಳಗುಂದಿದೆ. ದೇವಾಲಯದ ಬಾಗಿಲುಗಳು ಕೂಡ ಶಿಥಿಲಗೊಂಡಿದ್ದು ದೇವಾಲಯದ ಸುರಕ್ಷತೆ ಬಗ್ಗೆ ಕಳವಳಿ ಉಂಟಾಗಿದೆ. ದೇವಾಲಯದ ಬ್ರಹ್ಮ ರಥೋತ್ಸವದ ಹಣವು ಕೂಡ ಸಂದಾಯವಾಗದೆ ಕಳೆದ 1 ವರ್ಷದಿಂದ ವಿದ್ಯುತ್ ಬಿಲ್ ಕೂಡ ತಾಲೂಕು ಕಚೇರಿಯಿಂದ ಸಂದಾಯವಾಗಿಲ್ಲ. ಹೀಗಾದರೆ ದೇವಾಲಯ ನಡೆಸುವುದು ಹೇಗೆ ಎಂದು ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ನವರು ಪ್ರಶ್ನಿಸಿದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ದೇವಾಲಯಗಳೆಲ್ಲ ಮುಜರಾಯಿ ಇಲಾಖೆಗೆ ಸೇರಿಸಿ ಸರ್ಕಾರದ ಅಧೀನಕ್ಕೆ ಒಳಪಟ್ಟು ಅದರಲ್ಲಿ ABC ಅನ್ನುವ 3 ಕ್ರಮ ಮಾಡಿ C ಅನ್ನುವಂತಹ ಗ್ರೇಡಿಗೆ ತಂದು ಇಂತಹ ಬಹುದೊಡ್ಡ ದೇವಸ್ಥಾನವನ್ನೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಚಕರಿಗೆ ಸಂಬಳ ಆಗಲಿ ಅಥವಾ ವಿದ್ಯುತ್ ಶಕ್ತಿಯ ಆ ಒಂದು ವೆಚ್ಚವನ್ನಾಗಲಿ ಅಥವಾ ಪೂಜೆ ಪುನಸ್ಕಾರಾದಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳಾಗಲಿ ಮತ್ತು ದೇವಾಲಯಗಳು ಶಿಥಿಲಾವಸ್ಥೆಯಲ್ಲಿ ಬಂದು ಜೀವಕ್ಕೆ ಅಪಾಯ ಆಗುವುದರ ಮೂಲಕ ಭಕ್ತಾದಿಗಳಿಗೂ ಕೂಡ ಒಳಗೆ ಬರುವುದಕ್ಕೆ ಹೆದರಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಇದು ಕುಸಿದು ಬೀಳುವ ಸ್ಥಿತಿಗಳಲ್ಲಿದ್ದರೂ ಕೂಡ ಅದನ್ನು ಗಮನಿಸ್ತಲೇ ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಯಾರ ಹೊಣೆ? ಅದಕ್ಕಾಗಿ ಯಾರು? ಮುಜರಾಯಿ ಇಲಾಖೆ ಅಂತಿದೆ, ಮುಜರಾಯಿ ಇಲಾಖೆ ತಹಸೀಲ್ದಾರ್ ಕಚೇರಿ ಅಂತಲೂ ಇದೆ. ತನ್ಮೂಲಕ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೆಲ್ಲ ತಿಂಗಳಿಗೆ ಒಮ್ಮೆಯಾದರೂ ದೇವಾಲಯಕ್ಕೆ ಬಂದು ಆಯಾಯ ದೇವಾಲಯದ ಅದರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದು ವರದಿಯನ್ನಾದರೂ ಸಲ್ಲಿಸುವಷ್ಟರ ಮಟ್ಟಿಗೆ ನಮ್ಮವರು ಜಾಗೃತರಾಗಲಿಲ್ಲ ಅಂತ ಹೇಳಿದರೆ ಹೊಣೆಯ ಈ ಉದಾಹರಣೆಗೆ ಹಿರೇಮಗಳೂರಿನ ಈ ದೇವಸ್ಥಾನಕ್ಕೆ 44 ವರ್ಷಗಳಿಂದ ಪೂಜೆ ಮಾಡ್ತಾ ಇರ್ತಕ್ಕಂತಹ ನನಗೆ ಇದೀಗ ತಸ್ತೀಕ್ ಹಣ ಅಂತಕ್ಕಂಥದ್ದನ್ನು ಮಾತ್ರ ಮೊನ್ನೆ ಬಿಡುಗಡೆ ಮಾಡಿದ್ದಾರೆ. 2 ವರ್ಷದ್ದು 45,000 90,000 ಅಂತ. ಆದರೆ ನನಗೆ ಕೊಡ್ತಾ ಇದ್ದ 3,000 ನನಗೆ ಕೊಟ್ಟಿಲ್ಲ. 2 ವರ್ಷದ್ದು ಕೊಟ್ಟಿಲ್ಲ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪತ್ರವನ್ನು ನಮಗೆ ಕೊಟ್ಟಿಲ್ಲ. ಇದರ ಜೊತೆಯಲ್ಲಿ ವಿದ್ಯುತ್ ಶಕ್ತಿಯ 1 ವರ್ಷದ ಕಟ್ಟಿರ್ತಕ್ಕಂತಹ ಈ ಬಿಲ್ಲನ್ನು ಕಟ್ಟಿಯೂ ಕೂಡ ವಿದ್ಯುತ್ ಶಕ್ತಿಗೆ ನಾವು ಬಿಲ್ಲನ್ನು ಕಟ್ಟಿಯೂ ಕೂಡ ಕೊಡಬೇಕಾದನ್ನು ಕೊಡೋದಕ್ಕೂ ನೀವು ಇದಕ್ಕೆ ಕ್ರಮ ಇದೆ ಅಂತ ಕೂತಿದ್ದೆ. ಆದರೆ ದೇವಸ್ಥಾನ ನಾಳೆ ಬೆಳಗ್ಗೆಯಿಂದ ಕತ್ತಲಲ್ಲಿ ಇರಿಸೋಣವೇ? ಸಾರ್ವಜನಿಕರು ಇದ್ರ ಬಗ್ಗೆ ಕೊಂಚ ಎಚ್ಚೆತ್ಕೊಳ್ಬೇಕು.
ಆ ದೃಷ್ಟಿಯಿಂದ ಸಾರ್ವಜನಿಕರಿಗೆ ದೇವಸ್ಥಾನದಲ್ಲಿರ್ತಕ್ಕಂತಹ ಈ ಪರಿಸ್ಥಿತಿಗಳು ಏನು ಅನ್ನೋದು ಅವಗಾಹನೆಗೆ ಬರುವುದಕ್ಕಾಗಿ ನಮ್ಮ ಭೂಮಿಕಾ ಚಾನಲ್ ಮೂಲಕ ಒಂದು ಹೊಸತು ರೀತಿಯಲ್ಲಿ ದೇವರು ದೇವಾಲಯಗಳು ಇದು ಸಾರ್ವಜನಿಕರ ಸ್ವತ್ತು, ಇದನ್ನು ರಕ್ಷಿಸಿಕೊಳ್ಳುವ ಬಗೆ ಹೇಗೆ, ಇದರ ಕಡೆ ಲಕ್ಷಿಸುವ ಬಗೆ ಹೇಗೆ ಅನ್ನುವ ಒಂದು ಆಂದೋಲನವನ್ನು, ಅರ್ಥಾತ್ ನಮ್ಮ ಜನಕ್ಕೆ ಉಳಿಸ್ತಕ್ಕಂತಹ ವಿಚಾರವನ್ನು ಮಾಡುವುದಕ್ಕಾಗಿ ಈಗ ಆರಂಭವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ತಮ್ಮ ಮುಂದೆ ಒಂದು ಹೇಳುತ್ತಿದ್ದೇನೆ, ನೀವೆಲ್ಲ ದಯಮಾಡಿ ಗಮನಿಸಿ. ಸಂಜೆ ವೇಳೆಗೆ ಆಗಮಿಸಿದ ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ರವರು ದೇವಾಲಯವನ್ನು ವೀಕ್ಷಿಸಿ ಅಲ್ಲಿನ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ನಗರಸಭೆ ಆಯುಕ್ತರಿಗೆ, ಮುಜರಾಯಿ ಇಲಾಖೆಯವರಿಗೆ ಕರೆ ಮಾಡಿ ಶೀಘ್ರವೇ ದುರಸ್ತಿಗೊಳಿಸುವಂತೆ ಸೂಚಿಸಿದರು. ಇದು ಗ್ರೌಂಡ್ ಆಗುತ್ತೆ ಸರ್. ಇದು ಹಾಗೆ ಒಳಗಡೆ ನೋಡಿ ಸರ್, ಒಳಗಡೆ ಹೋಗಕ್ಕಾಗಲ್ಲ ಈಗ ವೈರಿಂಗ್ ನೋಡಿ. ಎಷ್ಟು ಪ್ರಾಬ್ಲಮ್ ಇದೆ ನೀವು ಇಲ್ಲ ನೀವು ಬರ್ಬೇಕಲ್ಲ ರೀ, ಬಂದ್ಬಿಟ್ಟು ಒಂದ್ಸಲಿ ವೆರಿಫಿಕೇಶನ್ ಮಾಡ್ಬೇಕಲ್ಲ ಇವ್ರದ್ದು ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಏನಾದ್ರು ಬಂದ್ಬಿಟ್ಟು ನೋಡ್ಬೇಕಲ್ಲ. ವಿದ್ಯುತ್ ಬಿಲ್ ಹಾಗೂ ಬ್ರಹ್ಮ ರಥೋತ್ಸವದ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡುವಂತೆ ತಿಳಿಸಿ ಈ ಪುರಾಣ ಪ್ರಸಿದ್ಧ ದೇವಾಲಯವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದರು. ಇಬ್ರು ವಿಸಿಟ್ ಮಾಡ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ ಅವ್ರನ್ನ ಸಹ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇಲ್ಲಿ ಏನೇನು ತೊಂದರೆ ಆಗಿದೆ ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಎವ್ರಿ ಮಂತ್ ಇಲ್ಲಿ ಏನಾಗ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ಅವ್ರು ಹೇಳಿ ನಮಗೆ ಸಿಗ್ತಾ ಇಲ್ಲ ಮಾಹಿತಿ, ಮತ್ತೆ ಸುಮ್ಮನೆ ಇದಾಗ್ತಾ ಇದೆ. ಮಾಡಬೇಕು ಅಂತ ಹೇಳಿದ್ರೆ ಈಗ ಅದೇ ಪಂಚಾಯತಿಯಿಂದ ಒಂದು ಒಪಿನಿಯನ್ ತಗೊಂಡ್ಬಿಟ್ಟು ನಾವು ಬರ್ತದೆ ಅಂದ್ರೆ ಇಲ್ಲಿ ಯಾರ್ಯಾರು ಲೋಕಲ್ ಅಥವಾ ಈ ಕೌನ್ಸಿಲರ್ ಅವ್ರದ್ದು ಒಂದ್ ನಿಮಿಷ, ಅವ್ರದ್ದು ಮತ್ತೆ ಅರ್ಚಕರದ್ದು, ನಮ್ಮ VRI ಯಾರಿದ್ದಾರೆ ಅವ್ರದ್ದು, ಇಲ್ಲಿ ಯಾರು ಬೇರೆ ಇನ್ಯಾರು ಪ್ರಮುಖ ವ್ಯಕ್ತಿಗಳಿದ್ರೆ ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಂಡು ನಾನು ಕಳಿಸ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಜಗದೀಶ್, ಕೇಶವ, ರಮಾ ಮೋಹನ್ ಕುಮಾರ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಜಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್, ಉಪಾಧ್ಯಕ್ಷರಾದ ಮಲ್ಲೇಶ್, ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ರಂಜಿತ್ ಶೆಟ್ಟಿ, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಹಾಗೂ ರುದ್ರೇಶ್ ಸಿಂಹಾದ್ರಿ, ಮಧು ಕಾನ್ಕೆರೆ, ಯುವರಾಜ್, ತಾಲೂಕು ಕಚೇರಿಯ ಮನೋಜ್, ದರ್ಶನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.